ಹೋಟೆಲ್ ವ್ಯವಸ್ಥೆ ಮತ್ತು ವಿಶ್ರಾಮದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಸಂಗಮೇಶ್ ಹಾವರ್ಗಿ ಸರು ಮತ್ತು ಕೋರೆ ಸರು ದಾರಿ ಉದ್ದಕ್ಕೂ ಎಲ್ಲರಿಗೆ ಹೈಡ್ರೇಷನ್ ಅಂತ ಹೋಗುತ್ತೆ. ಬಸವೇಶ್ವರ ವಿನಂತಿಯನ್ನು ಮಾಡ್ತಾರೆ. ವಿಚಾರ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ ಮನವೇ ಹರನಾಗಿ ಹರನ ಪೂಜಿಸೋ ಲಿಂಗವೇ ಲಿಂಗವ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸು ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವ ಶಿವ 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 ಎಂದೊಮ್ಮೆ ಶಿವ 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 ನಿಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ. ಜಿಲ್ಲೆಯ ಹಾಗೂ ನಾಡಿನ ಜನತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ 893ನೇ ಜಯಂತಿಯ ಶುಭಾಶಯಗಳನ್ನು ಕೊಟ್ಟು 12ನೇ ಶತಮಾನದಲ್ಲಿ ಇದೇ ಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿ ಒಂದು ದೊಡ್ಡ ಸಾಮಾಜಿಕ ಚಿಂತನೆಯನ್ನು ಕ್ರಾಂತಿಯನ್ನು ಮಾಡಿ ಪ್ರಪ್ರಥಮ ಪಾರ್ಲಿಮೆಂಟನ್ನು ಸೃಷ್ಟಿ ಮಾಡಿ ಎಲ್ಲ ಕಾಯಕದ ವರ್ಗದ ಜನರನ್ನ ಕರೆದುಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಸ್ಥಾಪನೆ ಮಾಡಿ ಆಡು ಭಾಷೆ ಕನ್ನಡದಲ್ಲಿ ವಚನ ಚಳವಳಿ ಮೂಲಕ ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಅಸ್ಪೃಶ್ಯತೆ ತಲುಪಬೇಕು, ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಹೋಗಲಾಡಿಸಬೇಕು, ಮಹಿಳೆಯರಿಗೆ ಸಮಾನತೆ, ಹೀಗೆ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಬಸವ ಧರ್ಮವನ್ನು ಸ್ಥಾಪನೆ ಮಾಡಿ ಇವತ್ತು ಅಣ್ಣ ಬಸವಣ್ಣವರು ಜಗಜ್ಯೋತಿ ಆದರು. ಇವತ್ತಿಗೂ ಕೂಡ 893 ವರ್ಷಗಳ ನಂತರನೂ ಕೂಡ ಇವತ್ತು ಕೂಡ ಭಾಳ ಇನ್ನೂ ಹೆಚ್ಚಿನ ಪ್ರಸ್ತುತವಾಗಿದೆ. ಇವತ್ತು ಬಸವಣ್ಣನವರು ಬಸವಾದೀಶರ ದಾರಿಯಲ್ಲಿ ನಾವು ನಡೆದುಕೊಂಡು ಈ ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಏನು ಕನಸಿತ್ತು, ಆ ಕನಸನ್ನು ನನಸು ಮಾಡುವ ದಿಶೆಯಲ್ಲಿ ಇವತ್ತು ದಿವಸ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ನಮ್ಮ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯವರನವರ ನೇತೃತ್ವದ ಸರ್ಕಾರ ಹಿಂದೆಯೂ ಕೂಡ 13 ರಿಂದ 18 ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ದಿವಸ ಬಸವಣ್ಣನವರ ಭಾವಚಿತ್ರವನ್ನು ಹಾಕಬೇಕು. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಇವತ್ತು ದಿವಸ ಒಂದು ವಿಲಾಸರಾವ್ ದೇಶಮುಖರು ಅದನ್ನು ಕೆಲಸ ಮಾಡಿದರು, ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ದಿವಸ ಅಣ್ಣ ಬಸವಣ್ಣವ್ರನ್ನ ಫೋಟೋಗಳನ್ನು ಹಾಕುವ ಮೂಲಕ ಮತ್ತು ಈ ಅವಧಿಯಲ್ಲಿ ಇವತ್ತು ಹೋದ ವರ್ಷ ಇವತ್ತು ಬಸವಣ್ಣನವ್ರನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡೋದ್ರ ಮೂಲಕ ಅವ್ರಿಗೆ ಗೌರವವನ್ನು ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಜಿಲ್ಲೆಯ ಎಲ್ಲ ಸಂಘಟನೆಗಳ ಕೂಡಿಕೊಂಡು ಇವತ್ತು ಭಾಳ ಅದ್ದೂರಿಯಿಂದ, ಯಾಕಂದರೆ ಇದು ಅತ್ಯವಶ್ಯವಾದ ಬಸವ ಜನ್ಮಭೂಮಿಯಲ್ಲಿ ಬಸವಣ್ಣವರ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಬೆಳಗ್ಗೆ ಬಸವಣ್ಣ ಬಾಗೇವಾಡಿಯಿಂದ ಜ್ಯೋತಿಯಲ್ಲಿ ಆಗಮಿಸಿ ಇವತ್ತು ಭಾಳ ಎಲ್ಲರೂ ಕೂಡಿ ಎಲ್ಲ
ಎಲ್ಲ ಸಮಾಜದ ಜನರು, ಬರೀ ಕೇವಲ ಲಿಂಗಾಯತರು ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಜನರು ಇವತ್ತು ಸ್ನೇಹ ಹೊಲದಕ್ಕೆ ಅಧ್ಯಕ್ಷತೆ ಆಗಿದ್ದಾರೆ. ನಾಡಗೌಡರು, ಜಯಸ್ ಬಾಚುಗಳು, ಈಗ ಅನೇಕರು ಎಲ್ಲರೂ ಕೂಡಿಕೊಂಡು ಭಾಳ ಒಂದು ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡುವಂಥದ್ದಾಗಿದೆ. ನಿಮ್ದು ಏನೇ ಇರಲಿಕ್ಕೆ ಸರ್ದು ಬಿಡ್ರಿ ಒಂದು ಸ್ವಲ್ಪ ಪ್ಲೀಸ್ ದಯಮಾಡಿ. ಮೇಡಮ್ 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 ಸರ್ ಟೋಪಿ ಓಕೆ ಸರ್ ಆಯ್ತಾ ಓಕೆ. ಮುಂದೆ ಈ ಕಡೆ ಹಾಂ ನೀವು ಮುಂದುವರಿ, ಅಲ್ಲಿ ಮುಂದೆ ಹೋಗ್ಬಿಡಿ, ಮುಂದುವರಿ ಆ ಕಡೆ ಹೋಗ್ರಿ. ಹಾಂ ರಾಜ ಬಿಡ್ರಿ. ಉಮೇಶನ ಕಣ್ಣು ನೀರು ಕೊಡು, ನೀರು ಮಾಡಿ ನೋಡಿ ಕಡೆ ಸರ್. ಮೊದಲನೇದಾಗಿ ಶರಣಾರ್ಥಿಗಳಿಂದ ಇವತ್ತಿನ ದಿನ ವಿಶ್ವಗುರು ಬಸವಣ್ಣವರ ಎಲ್ಲರಿಗೂ ಶರಣಾರ್ಥಿ. ಇವತ್ತು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಅತಿ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಜಯಪುರ ನಗರದಲ್ಲಿ ನಮ್ಮ ನ್ಯಾಯಬೆಲೆ ಅಂಗಡಿಕಾರರ ಸಂಘ ಹಾಗೂ ಸಹಕಾರಿ ಸಂಘಗಳ ನಿಯಮಿತ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅಲ್ಪೋಪಹಾರ ವಿತರಣೆ ಪ್ರಸಾದ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸದರಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ಪಿ ಪಾಟೀಲ್ ಸಾಹೇಬರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸಾಹೇಬರು ಎಲ್ಲರೂ ಇವತ್ತು ಬಂದು ಈ ನಮ್ಮ ಕಾರ್ಯಕ್ರಮದಲ್ಲಿ ಬಸವಣ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಎಲ್ಲ ವಿಜಯಪುರ ಜಿಲ್ಲೆಯ ಜನತೆಗೆ ಶುಭ ಕೋರಿದ್ದಾರೆ. ವಿಶ್ವಗುರು ಮಹಾಮಾನವ ಇವತ್ತು ಸಾವಿರಾರು ಕೋಟ್ಯಾಂತರ ಜನ ಹುಟ್ಟುತ್ತಾರೆ ಹಾಗೂ ಸಾಯ್ತಾರೆ. ಆದರೆ ಕೆಲವು ಜನರು ಇವತ್ತು ಅಜರಾಮರಾಗಿ ಉಳಿತಾರೆ. ಅದರಲ್ಲಿ ವಿಶೇಷವಾಗಿ ಮಹಾಮಾನವತಾವಾದಿ ಬಸವಣ್ಣನವರು ಇಡೀ ವಿಶ್ವಕ್ಕೆ ಒಂದು ಮಾನವತಾ ಸಮಾನತೆ ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನಮಾನ ಈ ಸಮಾಜದಲ್ಲಿ ನೀಡಬೇಕೆಂದು ಒಂದು ಸಂದೇಶವನ್ನು ಸಾರಿದರು. ಅದೇ ರೀತಿ ವಿಧವೆ ಮಹಿಳೆಯರಿಗೆ ಹಾಗೂ ಮಹಿಳೆಯರ ಶಿಕ್ಷಣ ಬಗ್ಗೆ, ಮಹಿಳೆಯರ ಸ್ವಾಯತ್ತತೆ ಬಗ್ಗೆ ಸಾಕಷ್ಟು ಅವರು ಸಂದೇಶಗಳನ್ನು ಸಾರಿದ್ದಾರೆ. ನಾವೆಲ್ಲರೂ ಬಸವಣ್ಣನವರು ಹಾಕಿಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ಅವರು ಏನು ಒಂದು ಸಂದೇಶ ನೀಡಿದ್ದಾರೆ, ಆ ಸಂದೇಶ ಪ್ರಕಾರ ನಾವು ಎಲ್ಲರೂ ನಡೆದುಕೊಳ್ಳೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ಜ್ಯೋತಿರಾಮ್ ಪವಾರ, ನಗರ ನ್ಯಾಯಬೆಲೆ ಅಂಗಡಿಕಾರ ಸಂಘದ ಅಧ್ಯಕ್ಷ. ಮಾಡಿದರಿಂದ ಆ ಕರ್ಮ
ಬಸವಣ್ಣವರ ಇವತ್ತು ಜನ್ಮ ದಿವಸ ಮತ್ತು ಹಿಂದೂ ಸನಾತನ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಬಹಳ ಪವಿತ್ರವಾದಂತ ಒಂದು ದಿನ. ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜದ್ದು ಇದ್ರ ಪ್ರಕಾರ ನಿನ್ನೆನೆ ಆಗ್ಬೇಕಾಗಿತ್ತು. ಆದ್ರೇನೋ ಮಹಾರಾಷ್ಟ್ರ ಸರ್ಕಾರದವರು ಹೊಸ ಒಂದು ಇದನ್ನ ತಗೋದು ಎರಡು ಮೊದಲು ಶಿವಾಜಿ ಮಹಾರಾಜರು ಬಸವಣ್ಣವರು ಒಂದೇ ಇನ್ನೊಂದು ದಿವಸ ಇವತ್ತೊಂದು ದಿವಸ ಹಾಕಿ ಆದ್ರೆ ಏನೋ ಗೊಂದಲಿದೆ. ಆದ್ರೆ ಶಿವಾಜಿ ಮಹಾರಾಜರಾಗ್ಲಿ ಬಸವಣ್ಣವರಾಗ್ಲಿ ಎಲ್ಲ ನಾಡಿನ ಜನರಿಗೆ ಒಳ್ಳೇದಾಗ್ಲಿ. ಬಸವಣ್ಣನವರಿಗೆ ಜಗಜ್ಯೋತಿ ಬಸವೇಶ್ವರರಿಗೆ